ಕಾನೂನಲ್ಲಿ ಒಂದು ಬಹಳ ದೊಡ್ಡ ಶಿಕ್ಷೆ ಇದೆ. ನೀವು ಗೊತ್ತಾಗಿರ್ಬೋದು, ದರ್ಶನ್ ಪ್ರಕರಣ ನಾನು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟರು ಅನ್ನೋದಕ್ಕೇನೆ ಸೆಪರೇಟ್ ನಮ್ಮಲ್ಲಿ ಸೆಕ್ಷನ್ಗಳಿದಾವೆ. ಅದೇ ರೀತಿ ಈ ಇಡೀ ಫೋನ್ ಕದ್ದಾಲಿಕೆ ಟೀಮ್ ಇರುತ್ತಲ್ಲ, ಕ್ರಿಮಿನಲ್ ಟೀಮ್ ಇರುತ್ತಲ್ಲ, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್ ಅಂಡ್ ಸೀನಿಯರ್ ಪೊಲೀಸ್ ಆಫೀಸರ್ಸ್, ಈ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. CBI ತನಿಖೆಗೆ ಚುರುಕಾಗಿ ಅದೆಲ್ಲ ಶುರುವಾದಾಗ ಸಾಕ್ಷ್ಯ ನಾಶ ಮಾಡೋದಕ್ಕೆ ಇಡೀ ಫೋನ್ ಕದ್ದಾಲಿಕೆ ತಂಡ ಟ್ರೈ ಮಾಡುತ್ತೆ. ಅಕ್ರಮ ಕದ್ದಾಲಿಕೆಯ ಆಡಿಯೋ ರೆಕಾರ್ಡಿಂಗ್ಗಳ ನಾಶಕ್ಕೆ ಯತ್ನ ಪಡ್ತಾರೆ. ಆ ಮೂಲಕ CBI ತಂಡಕ್ಕೆ ಏನೂ ಸಿಗದಂತೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸ್ತಾರೆ. ಡಿಜಿಟಲ್ ಫೊರೆನ್ಸಿಕ್ ತಂತ್ರಜ್ಞಾನದ ನೆರವನ್ನ CBI ತಂಡ ಪಡ್ಕೊಳ್ಳುತ್ತೆ. ಅಳಿಸಿ ಹೋಗಿದ್ದ ಪ್ರಮುಖ ದಾಖಲೆಗಳು ಮತ್ತು ಆಡಿಯೋ ಫೈಲ್ಸ್ಗಳನ್ನ ರಿಕವರಿ ಮಾಡಲಾಗಿತ್ತು. ಐ ರಿಪೀಟ್, ಅಳಿಸಿ ಹೋದಂತ ಅದೆಷ್ಟೋ ಆಡಿಯೋ ಫೈಲ್ಸ್ಗಳನ್ನ, ಪ್ರಮುಖ ದಾಖಲೆಗಳನ್ನ ರಿಕವರಿ ಮಾಡಲಾಗಿತ್ತು. ಈ ಎಲ್ಲ ಅಂಶಗಳನ್ನ ತನ್ನ ವಿಸ್ತೃತ ವರದಿಯಲ್ಲಿ CBI ಉಲ್ಲೇಖಿಸಿದೆ. ಇದು ಇವತ್ತಿಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ಈ ಫೈಲು ಧೂಳಿಡ್ಕೊಂಡು ಬಿದ್ದಿದೆ. CBI ವರದಿಯಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳ ಹೆಸರು ಉಲ್ಲೇಖ. ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿತ್ತು CBI. ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲೋಕ್ ಕುಮಾರ್, ಅಂದಿನ ಟೆರರಿಸ್ಟ್ ಸ್ಕ್ರೀನಿಂಗ್ ಸೆಂಟರ್ನ ಇನ್ಸ್ಪೆಕ್ಟರ್ SK ಮಾಲ್ತೇಶ್, ಅಂದು CCBಯ ACP ಆಗಿದ್ದ NH ರಾಮಚಂದ್ರಯ್ಯ ಅವರ ಹೆಸರು ಉಲ್ಲೇಖ ಆಗಿತ್ತು. ಅಲೋಕ್ ಕುಮಾರ್ ಸೂಚನೆಯಂತೆ ಈ ಇಬ್ರು ಕೂಡ ನಡ್ಕೊಂಡಿದ್ರು. ಅಲ್ಲರಿ, IAS IPS ಓದ್ಕೊಂಡು ಬಂದ್ಬಿಟ್ಟು ಇಂಥ ಕಚಡ ಕೆಲಸ ಮಾಡಕ ಓದ್ಕೊಂಡು ಬರೋದು IAS IPS ನ. ಅಲೋಕ್ ಕುಮಾರ್ ಅವತ್ತಿನ ದಿನ ಪೊಲೀಸ್ ಕಮಿಷನರ್ ಆಗಿದ್ರು. ಅವರ ಅಣತಿಯಂತೆ ಎಲ್ಲವೂ ಕೂಡ ನಡೆದಿತ್ತು. ಇನ್ನು ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ CM ಪಾತ್ರ ಇರೋದು ಸಾಬೀತು. ಅಂದಿನ CM, ಐ ರಿಪೀಟ್, ಅಂದಿನ CM HD ಕುಮಾರಸ್ವಾಮಿ ಅವರ ಪಾತ್ರ ಇದೆ ಅನ್ನೋದು ಸಾಬೀತಾಗಿತ್ತು. ಅವರ ಆದೇಶದಂತೆ ಫೋನ್ ಅನ್ನ ಕದ್ದು ಕೇಳಿಸಿಕೊಳ್ಳುವಂತಹ ಥರ್ಡ್ ರೇಟೆಡ್ ಕೆಲಸವನ್ನ ಅಂದಿನ ಪೊಲೀಸ್ ಕಮಿಷನರು ಮತ್ತು ಅವರ ಸಿಬ್ಬಂದಿ ಮಾಡಿದ್ರು. ಕಾನೂನು ಪ್ರಕಾರ ಇದು ಅಪರಾಧ ಅಂತ ಗೊತ್ತಿದ್ರು ಕದ್ದಾಲಿಕೆ ಮಾಡ್ತಾರೆ. ನೂರಾರು ಪ್ರಭಾವಿ ವ್ಯಕ್ತಿಗಳ ಫೋನ್ ಕದ್ದಾಲಿಕೆಗೆ HD ಕುಮಾರಸ್ವಾಮಿ ಅವರು ಸೂಚನೆ ಕೊಡ್ತಾರೆ. CM ಅಧಿಕಾರ ಬಳಸ್ಕೊಂಡು ಅಪರಾಧ ಮಾಡಿಸಿದ್ರು HD ಕುಮಾರಸ್ವಾಮಿ ಅವರು. ಅವರ ಅಧಿಕಾರ ಬಳಸ್ಕೊಂಡು ಏನೇನೋ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ದೊಡ್ಡ ಅಪರಾಧ. ಇದು ಅಕ್ಷಮ್ಯ. ಅವ್ರು ಮಾಡಿರೋ ಅಪರಾಧಗಳಲ್ಲಿ ಎಷ್ಟೋ ಅಕ್ಷಮ್ಯ ಅಪರಾಧಗಳಿದಾವೆ. ಅದರಲ್ಲೂ ಇದು ಒಂದು. 2022 ಜನವರಿ 5ನೇ ತಾರೀಕು ಚೀಫ್ ಸೆಕ್ರೆಟರಿಗೆ CBI ನೋಟ್ ಕೊಡುತ್ತೆ. CBI ಕಳಿಸಿದ ನೋಟ್ನಲ್ಲಿ ಪ್ರಕರಣದ ಕುರಿತು ರೋಚಕ ಡೀಟೇಲ್ಸ್ಗಳಿರ್ತವೆ. ಎಲ್ಲ ಕೋನಗಳಿಂದಲೂ, ಅಂದ್ರೆ ಎಲ್ಲ ಆಂಗಲ್ ಇಂದಲೂ CBI ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ನಡೆಸಿರ್ತಾರೆ. ಈ ಎಲ್ಲ ವಿಚಾರಣೆಗಳ ವೇಳೆ ಒಂದು ಅಂಶ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಮುಖ್ಯಮಂತ್ರಿ ಕಚೇರಿಯಿಂದಲೇ ಫೋನ್ ಕದ್ದಾಲಿಕೆ ಸೂಚನೆ ಸಾಬೀತಾಗಿದೆ. ನೋಡಿ, CBI ಕಳಿಸಿದ ನೋಟ್ನಲ್ಲಿ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅಂದಿನ ಕಮಿಷನರು, ಇಂಟೆಲಿಜೆನ್ಸು, ACB, CID, ISD ವಿಚಾರಣೆ ಆಗುತ್ತೆ. ಮುಖ್ಯಮಂತ್ರಿ ಕಚೇರಿಯಿಂದಲೇ ಫೋನ್ ಕದ್ದಾಲಿಕೆ ಸೂಚನೆ ಕೊಟ್ಟಿರೋದು ಸಾಬೀತಾಗುತ್ತೆ. ಈಗ ಕೇಂದ್ರ ಸಚಿವರಾಗಿದ್ದಾರೆ HD ಕುಮಾರಸ್ವಾಮಿ. ಎಂಥ ಕಿಲಾಡಿ ನೋಡಿ, ಜಗತ್ ಕಿಲಾಡಿ ಅಂತಾರಲ್ಲ ಹಂಗೆ. HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. CBI ನೋಟ್ ಬಂದಿದ್ರು ಕೂಡ ಮುಖ್ಯ ಕಾರ್ಯದರ್ಶಿ ಮೌನ ವಹಿಸಿರೋದು ಏನಕ್ಕೆ? ನಾವು ಈಗಿನ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನ, ಮೇಡಮ್ ಯುವರ್ ಆನ್ಸರಬಲ್, ನಮ್ಮ ಕ್ವೆಶ್ಚನ್ ಮಾಡೋದಂತೂ ನಾವು ನಿಲ್ಸೋದಿಲ್ಲ. ಕಾನೂನು ಬಾಹಿರ ಅಪರಾಧ ಚಟುವಟಿಕೆ ನಡೆದ್ರು ನಿಮ್ಮ ದಿವ್ಯ ಮೌನ ಏನಕ್ಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಊರಿಗೆ ಬುದ್ಧಿ ಹೇಳೋ ಕುಮಾರಸ್ವಾಮಿ ಅವರ ಏನ್ರಿ ಇದೇನಾ ನಿಮ್ಮ ಧೈರ್ಯ, ಸಾಹಸ? ಊರ್ದೆಲ್ಲ ಮಾತಾಡ್ತಿರಲ್ರಿ. ಅವ್ರಿಗೆ ನ್ಯಾಯ, ಇವ್ರಿಗೆ ನ್ಯಾಯ, DK ಶಿವಕುಮಾರ್ ಆ ಆಸ್ತಿ ಈ ಆಸ್ತಿ ಎಲ್ಲಾ ಮಾತಾಡ್ತೀರಾ ಸ್ವಾಮಿ. ನಿಮ್ ಕತೆ ಹೇಳಿ. ನಿಮ್ ತಟ್ಟೆಲ್ ಬಿಡ್ದಿರೋ ಹೆಗಣಾನ್ ಫಸ್ಟ್ ಸರಿಪಡಿಸ್ಕೊಳ್ಳೋದ್ ನೋಡಿ. ಕಳ್ಳಗಿವಿ ಇಟ್ಟು ಇನ್ನೊಬ್ರ ಫೋನ್ ಕದ್ದಾಲಿಕೆ ಮಾಡಿದ್ಯಾಕೆ? ಇನ್ನು ಯಾರ್ಯಾರ್ದು ಏನೇನ್ ಮಾಡಿದಿರೋ ಯಾರಿಗ್ ಗೊತ್ತು. ನಿಮ್ಮದೇ ಪಕ್ಷದ ಶಾಸಕರ ಫೋನ್ ಟ್ಯಾಪ್ ಮಾಡಿಸಿದ್ದೇಕೆ ಕೇಂದ್ರ ಸಚಿವರೇ? ನಾಚಿಕೆ ಆಗ್ಲಿಲ್ವಾ ನಿಮ್ಗೆ? ಸ್ವಂತ ಸಹೋದರನ ಫೋನ್ ಅನ್ನು ಟ್ಯಾಪ್ ಮಾಡಿಸಿದ್ದರ ಹಿಂದಿನ ಮರ್ಮ ಏನು? ಅಂದ್ರೆ ನಿಮ್ಮ ಸ್ವಂತ ಅಣ್ತಂದಿರ್ನು ನಂಬಲ್ವೇನ್ರಿ ನೀವು? ಅಷ್ಟೊಂದು ನೀವು ಮೆಂಟಲಿ ಏನಾದ್ರೂ ಸಮಸ್ಯೆ ಇದೆಯಾ? ನಂಗೆ ಅರ್ಥ ಆಗ್ತಿಲ್ಲ. ಸ್ವಂತ ಮನೆಯವರನ್ನು ನಂಬಕ್ ಆಗದೆ ಇರೋಷ್ಟು ಮಟ್ಟಿಗೆ, ಅಂದ್ರೆ ಮನೆ ಒಳಗೂ ನಿಮಗೆ ರಾಜಕೀಯ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ. ಮಹಾನ್ ಹೋರಾಟಗಾರ ಕುಮಾರಸ್ವಾಮಿ ಅವರೇ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ? ಕೊಡಿ ಅಂತ ನಾವು ನಿಮ್ಮನ್ನ ಗೌರವಯುತವಾಗಿ ಮನವಿ ಮಾಡ್ಕೊಳ್ತಾ ಇದೀವಿ. ಅಥವಾ ಇದಕ್ಕೂ ಏನಾದ್ರೂ ಕತೆ ಕಟ್ತೀರಾ? ಟೆನ್ಷನ್ ತಗೋಬೇಡಿ. ಇನ್ನೊಂದ್ಸಲ ನೀವು ಪವರ್ ಟಿವಿಯನ್ನ ಟಾರ್ಗೆಟ್ ಮಾಡಿ ಮುಚ್ಚಲಿಕ್ಕೆ ಆಗಲ್ಲ. 10 ವರ್ಷಗಳ ಲೈಸೆನ್ಸ್ ಅನ್ನ ಪವರ್ ಟಿವಿ ಹೊಂದಿದೆ. ಅದನ್ನು ಕೂಡ ನಾನು ಬಹಿರಂಗ ಪಡಿಸ್ಬಿಡ್ತೀನಿ. ಸ್ವಂತ ಸಹೋದರನ ಫೋನ್ ಅನ್ನ ಟ್ಯಾಪ್ ಮಾಡಿಸಿದ್ರಲ್ಲ ಸರ್, ಅದರಿಂದ ಏನ್ ಸರ್ ಇತ್ತು ಅಂತ ಕಾರಣ ಹೇಳಿ ಸರ್. ಅವ್ರೇನ್ ನಿಮಗೆ ಮೋಸ ಮಾಡಿದ್ರ? ಏನ್ ಮಾಡಕ್ ಹೊರಟಿದ್ರು?
ನಿಮ್ಮದೇ ಪಕ್ಷದ ಶಾಸಕರ ಫೋನ್ ಟ್ಯಾಪ್ ಮಾಡಿಸಿದ್ರಲ್ಲ, ಕೇಳ್ರಪ್ಪ ಈಗ ಜೆಡಿಎಸ್ ಶಾಸಕರು ಹೋಗಿ ನಿಮ್ಮ ಅಧ್ಯಕ್ಷರನ್ನ, ಯಾಕಣ್ಣ ಕುಮಾರಣ್ಣ ಯಾಕಣ್ಣ ನಮ್ಮ ಫೋನ್ ಟ್ಯಾಪ್ ಮಾಡಿಸ್ತೆ ಅಂತ ಕೇಳಿ. ಇವಾಗ ಕೇಳಿ ಅವ್ರನ್ನ, ಯಾಕೆ ನಮ್ಮ ಫೋನ್ ಟ್ಯಾಪ್ ಮಾಡಿಸಿದ್ರಿ ಅಂತ ಕೇಳಿ. ನಿಮ್ಮ ಸ್ವಂತ ಸಹೋದರನ ಮೇಲೆ ನಿಮ್ಗೆ ಏನೇನು ಅನುಮಾನ ಇತ್ತೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಮನೆ ಒಳಗೂ ರಾಜಕೀಯ ಬೆರೆತ್ಕೊಂಡು ಹೋಗಿದ್ಯೋ ಗೊತ್ತಿಲ್ಲ. ರಾಜಕಾರಣಿಗಳು ಸಹಜವಾಗಿ ಮನೆಯಿಂದ ಹೊರಗಡೆ ರಾಜಕಾರಣ ಮಾಡ್ತಾರೆ, ಮನೇಲಿ ನೆಟ್ಟಿಗಿರ್ತಾರೆ. ನೀವು ಮನೆಯವ್ರ ಮೇಲೂ ಡೌಟ್ ಪಟ್ಟಿದ್ದೀರಿ. ಸ್ವಾಮೀಜಿಗಳು ಫೋನ್ ಟ್ಯಾಪ್ ಮಾಡಿಸಿದ್ರಿ, ಯಾವ ಮುಖ ಇಟ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ತಿರೋ ಗೊತ್ತಿಲ್ಲ. ಕಾನೂನಿನ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತೀರಿ, ಇಷ್ಟಿಷ್ಟು ಉದ್ದ ಮಾತಾಡ್ತೀರಿ, ಊರಿಗೆಲ್ಲ ಯಾರಿಗೂ ಗೊತ್ತಿಲ್ಲದಿರೋ ರೂಲ್ಸು ರೆಗ್ಯುಲೇಷನ್ಸ್ ಮಾತಾಡ್ತೀರಿ, ನೈಸ್ ಟೋಲ್ ಕಟ್ಟಬೇಡಿ ಅಂತ ಹೇಳ್ತೀರಿ. ಇದ್ರ ಕಾನೂನು ಏನಿತ್ತು ಅಂತ ಗೊತ್ತಿರ್ಲಿಲ್ವಾ? ಫೋನ್ ಕದ್ದಾಲಿಕೆ ಮಾಡ್ಬೇಕಾರೆ ಯಾವ ಕಾನೂನು ಇತ್ತು ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಅಸಹ್ಯ ಅನ್ಸಲ್ವೇನ್ರಿ ಒಬ್ರು ಫೋನ್ ಒಬ್ರು ಕದ್ದು ಕೇಳಿಸ್ಕೊಳ್ಳೋದು ಅಂತಂದ್ರೆ ಏನು? ಅದಕ್ಕೆ ಸಪೋರ್ಟ್ ಮಾಡುವಂತ ಅಧಿಕಾರಿಗಳಿನ್ ಎಂಥವ್ರು? IAS IPS ಮಾಡ್ಕೊಂಡು ಟ್ರೈನಿಂಗ್ಗಳು ಮಾಡ್ಕೊಂಡು ಬರೋದು ಇದಕ್ಕ? ನಾಗರಿಕತೆ ಇರೋ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಬಿಡಿ, ನಾಗರಿಕತೆ ಇರೋ ಮನುಷ್ಯ ಯಾರಾದ್ರೂ ಈ ತರ ಮಾಡಕ್ ಸಾಧ್ಯ ಇದೆಯಾ? 4 ವರ್ಷದಿಂದ ಫೈಲ್ನ ಮೂಲೆಗೆ ಬಿಸಾಕ್ಬಿಟ್ಟು ಅದ್ರ ಬಗ್ಗೆ ಚಕಾರ ಎತ್ತದಂಗೆ ನೀವು ಬಾರಿ ಸಾಚಾನ ತರ ಪೋಸ್ಟ್ ಕಟ್ಕೊಂಡಿದ್ದೀರಲ್ಲ ಕುಮಾರಸ್ವಾಮಿ ಅವರೇ. ವಿ ಫೀಲ್ ಸೋ ಸ್ಯಾಡ್. ಎಲ್ಲ ಆಂಗಲ್ ಇಂದಲೂ CBI ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ನಡೆಸಿ ಅಂದಿನ ಕಮಿಷನರು, ಇಂಟೆಲಿಜೆನ್ಸು, ACB, CID, IST ಎಲ್ಲ ವಿಚಾರಣೆ ನಡೆಸಿ ಎಲ್ಲ ವಿಚಾರಣೆಗಳ ಕುರಿತು ಒಂದು ಸ್ಪಷ್ಟವಾಗಿ ಸಾಬೀತಾಗಿದ್ದ ವಿಚಾರ ಅಂತಂದ್ರೆ ಮುಖ್ಯಮಂತ್ರಿ ಕಚೇರಿಯಿಂದಾನೇ ಫೋನ್ ಕದ್ದಾಲಿಕೆಗೆ ಸೂಚನೆ ಆಗಿತ್ತು ಅನ್ನೋದು ಸಾಬೀತಾದ ಮೇಲೂ ಇವತ್ತು ನಾನು ಒಂದೇ ದೇವರು ಒಂದೇ ಅನ್ನೋ ರೇಂಜಿಗೆ ಪೋಸ್ಟ್ ಕೊಡ್ತಿರಲ್ಲ, ಹೆಂಗೆ ನೀವು? ಯಾವ ಪಕ್ಷಗಳು ಇದ್ರ ಬಗ್ಗೆ ಮಾತಾಡಲ್ವಲ್ಲ, ಯಾಕೆ? ಇವತ್ತು BJP ಅವರು ನಾಗೇಂದ್ರ ಏನೋ ಲೂಟಿ ಮಾಡ್ಬಿಟ್ಟಿದ್ದಾರೆ, ರಾಜೀನಾಮೆ ಕೊಡ್ಬೇಕು ಅಂದ್ರೆ ನಾಗೇಂದ್ರನ್ ರಾಜೀನಾಮೆ ಕೇಳ್ತಾ ಇದ್ದೀರಲ್ಲ. ನಿಮ್ಮದೇ ಮೈತ್ರಿ ಪಕ್ಷದಲ್ಲಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಅವರ ಈ ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ನಿಮ್ಮ ಯಡಿಯೂರಪ್ಪನವರು ದೂರು ಕೊಟ್ರಲ್ಲ, CBIಗೆ ಇದನ್ನ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಇವಾಗ ಕೇಳ್ರಪ್ಪ ಕುಮಾರಸ್ವಾಮಿನ, ಏನಣ್ಣ ಕುಮಾರಣ್ಣ ಇದು ನಿನ್ ಕಥೆ ಅಂತ ಕೇಳಿ. ಇವಾಗ ಅಸಹ್ಯ ಅನ್ಸುತ್ತೆ. ಇಂಥ ರಾಜಕಾರಣ ನಡೀತಿದ್ಯಾ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ? ಇಷ್ಟೊಂದು ಹೊಲಸೆದ್ದೋಗ್ಬಿಟ್ಟಿದ್ಯಾ? ಯಾವ ಅಧಿಕಾರಿಗಳು ಯಾರು ಏನು ಮಾತಾಡ್ತಾರೆ ಅಂತ ಫೋನಲ್ಲಿ ಕೇಳಿಸ್ಕೊಂಡು ಆಡಳಿತ ನಡೆಸುವಂಥ ಅವಶ್ಯಕತೆ ಇದೆಯೇನ್ರಿ? 3rd ಕ್ಲಾಸ್ಗಿಂತ ಇನ್ನೊಂದು ಯಾವ್ದಾದ್ರು ಕೆಳಗಿನ ಕ್ಲಾಸ್ ಇದ್ರೆ ಅದೇ ಇದು. ಅವತ್ತು BJP ಅವರು ಒತ್ತಾಯ ಮಾಡಿದ್ರಿ, ಕಾಂಗ್ರೆಸ್ ಅವರು ಒತ್ತಾಯ ಮಾಡಿದ್ರಿ, ಇವತ್ತು BJP ಅವರು ಅವ್ರನ್ನ ಹೋಗಿ ಅಂಟ್ಕೊಂಡು ಕೂತ್ಕೊಂಡಿದ್ರಿ. ಐನೋ ನಿಮ್ಗೆ ಅದು ಇಷ್ಟ ಇಲ್ಲ ಅಂದ್ರೂ ಕೇಂದ್ರದ ಆರ್ಡರ್ ಬಂದಿರೋದ್ರಿಂದ ನೀವು ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮನ್ನು ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಆದ್ರೆ ಈ ಎಲ್ಲ ವಿಚಾರಗಳು ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ತೀನಿ, ಯಾರನ್ನೂ ಇಲ್ಲಿ ನಾವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಯಾವ ಮಾಧ್ಯಮಕ್ಕೂ ಇರಲ್ಲ. ಐನೋ ಇವತ್ತಿನ ದಿವಸದಲ್ಲಿ ಹೆಂಗಾಗೋಗಿದೆ ಅಂತಂದ್ರೆ, ಯಾವ್ದಾದ್ರು ಒಂದು ಪಕ್ಷದ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಪಕ್ಷದವ್ರು ಆ ಪಕ್ಷದ ಬಕೆಟ್ಟು ಅಂತ ಮಾತಾಡ್ತೀರಾ. ಕಾಂಗ್ರೆಸ್ ಇಂದ ಪೇಮೆಂಟ್ ಎಷ್ಟು ಬಂತು, ಅಲ್ಲಿಂದ ಪೇಮೆಂಟ್ ಎಷ್ಟು ಬಂತು, ಇಲ್ಲಿಂದ ಪೇಮೆಂಟ್ ಎಷ್ಟು ಬಂತು, ಅದ್ರ ಮಾಹಿತಿ ಕುಮಾರಸ್ವಾಮಿ ಅವ್ರಿಗೆ ಇರುತ್ತೆ, ಕೇಳಿ. ಯಾಕೆಂದ್ರೆ ಅವ್ರಿಗೆ ಫೋನ್ನ ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿ ಇದೆ. ಎಲ್ಲೆಲ್ಲಿಗೆ ಎಷ್ಟೆಷ್ಟು ಸೂಟ್ ಕೇಸ್ ಹೋಗಿರುತ್ತೆ ಅನ್ನೋ ಬುದ್ಧಿ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ, ಬಿಕಾಸ್ ಅವ್ರ ಹತ್ರ ಹಿ ಇಸ್ ಹ್ಯಾವಿಂಗ್ ಆಲ್ ದ ಇನ್ಫಾರ್ಮೇಶನ್. ಸುದ್ದಿ ಮಾಧ್ಯಮಗಳಿಗೆ ಹಂಗೆ ಮಾಡೋದು ನೀವು, ಅವ್ರ ಬಕೆಟ್ಟು ಇವ್ರ ಬಕೆಟ್ಟು ಅಂತ. ಯಾರ ಬಕೆಟ್ಟು ಹಿಡಿಯೋ ಅವಶ್ಯಕತೆ ಖಂಡಿತವಾಗ್ಲೂ ಪವರ್ ಟಿವಿಗಿಲ್ಲ, ಯಾರ ವೈಯಕ್ತಿಕ ಟಾರ್ಗೆಟು ಅಲ್ಲ. ಇಂಥದ್ದೊಂದು ಇಶ್ಯೂ ನಡೆದಿದೆ, ಆ ಇಶ್ಯೂವನ್ನ ರಾಜ್ಯದ ಮುಂದೆ ಇಡ್ತಾ ಇದೀವಿ, ರಾಜ್ಯದ ಜನರ ಮುಂದೆ ಇಡ್ತಾ ಇದೀವಿ. ಮನೆಯಲ್ಲೇ ಬುದ್ಧಿ ಹೇಳ್ಕೊಟ್ಟು ಬೆಳೆಸ್ತಾರಲ್ವಾ, ಇನ್ನೊಬ್ರು ಫೋನು ಇನ್ನೊಬ್ರು ಮುಟ್ಟಬಾರ್ದು, ಯಾರು ಏನು ಮಾತಾಡ್ತಾರೆ ಅಂತ ಕದ್ದು ಕೇಳಿಸ್ಕೊಳ್ಬಾರ್ದು. ಪ್ರೈವೇಸಿಗೆ ಅಂತಾನೆ ನಮ್ಮಲ್ಲಿ ಒಂದಷ್ಟು ಕಾನೂನು ಇದೆ ರೀ, ಪ್ರತಿಯೊಬ್ಬರಿಗೂ ಪ್ರೈವೇಸಿ ಇದೆ. ಅದನ್ನ ಮೀರಿ ಈ ತರ ಆಗ್ತಾ ಇರೋದಿದೆಯಲ್ಲ, ಇಟ್ ಇಸ್ ಸೋ ವರ್ಸ್ಟ್. ಇದ್ರ